ಪೂಜೆ ಮಾಡಿಸ್ತಾ ಇದೀವಿ. ನಾವು ಪೂಜೆ ಮಾಡ್ಸಕ್ ಹೋಗೋದಕ್ಕೋಸ್ಕರನೇ ಹೋಗ್ತಿರೋದು. ಅಲ್ಲಿ ಐಡೆಂಟ್ ಕಾರ್ಡ್ ಕೇಳ್ತಾರಂತೆ. ನಂದು ನಮ್ಮ ಮನೆಯವ್ರದ್ದು ಐಡೆಂಟ್ ಕಾರ್ಡು. ನಾವು ಆಗ್ಲೇ ಬಸ್ ಟಿಕೆಟ್ ಬುಕ್ ಮಾಡಿಸಿದ್ವಿ. ಸ್ವಲ್ಪ ರವೆ, ಸಣ್ಣ ರವೆ, ಸ್ವಲ್ಪ ಜೋಳದಿತ್ತು, ಸ್ವಲ್ಪ ರೈಸ್. ಏನು ಅರ್ಥವೇ ಆಗ್ತಿಲ್ವೇ ಈಕೆ? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ. ಮತ್ತೆ ಬಾಯಿಗೆ ಸುಟ್ಕಿಟ್ಟದ. ಏನು ಮಾಡ್ತಾರ ಮೆಣಸಿನ್ಕಾಯಿ? ಕ್ಲೈಮೇಟ್ ಹಿಂಗಿದೆ ನೋಡಿ. ಮಳೆ ಬಂತು. ಈಗ ಮಳೆ ಬಂದ ಟೈಮ್ನಲ್ಲಿ ಈ ಥರ ಮೆಣಸಿನ್ಕಾಯಿ ಏನಾದರೂ ತಿಂದೆ ಅಬ್ಬಬ್ಬಾ, ಅದ್ರ ಕಿಕ್ಕೇ ಬೇರಪ್ಪ. ಎಲ್ರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ಬ್ಲಾಗ್ ಅಲ್ಲಿ ಡೈಲಿ ರೊಟೀನ್ ಬ್ಲಾಗ್ ಅಲ್ಲಿ ಧರ್ಮಸ್ಥಳಕ್ಕೆ ತಯಾರಿ ಯಾವ ರೀತಿ ಮಾಡ್ಕೋಬೇಕು, ಹೊರಗಡೆ ಟ್ರಿಪ್ ಹೋದಾಗ ಯಾವ ರೀತಿ ಎಲ್ಲ ತಯಾರು ಮಾಡ್ಕೊಂಡ್ರೆ ನಮ್ಗೆ ಈಸಿ ಆಗಿರುತ್ತೆ ಅಂತ ಈ ಬ್ಲಾಗ್ ಅಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಇರುತ್ತೆ. ಖಂಡಿತವಾಗ್ಲು ನಾವಂತೂ ಧರ್ಮಸ್ಥಳಕ್ಕೆ ಪ್ಲಾನ್ ಮಾಡ್ತಾ ಇದೀವಿ. ಆ ಪ್ಲಾನ್ ತಯಾರಿ ಆಗಿದೆ ಅಂತ ಈ ವಿಡಿಯೋ ನೋಡೋಣ. ಖಂಡಿತವಾಗ್ಲು ಕೊನೆಯವರೆಗೂ ವಿಡಿಯೋ ನೋಡಿ. ಹೊಸದಾಗಿ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಅಲ್ಲಿ ನಾವು 4 ದಿವಸ ಹೋಗ್ತೀವಲ್ವಾ, ಅದಕ್ಕೋಸ್ಕರ ಸ್ವಲ್ಪ ರವೆ, ಸಣ್ಣ ರವೆ, ಸ್ವಲ್ಪ ಜೋಳದಿತ್ತು, ಸ್ವಲ್ಪ ರೈಸ್. ಅಲ್ಲೇ ಅಡಿಗೆ ನಮ್ಗೇನೆ ಇಷ್ಟ ಆಗಲ್ಲ, ಅಲ್ಲಿ ಸೆಟ್ ಆಗಲ್ಲ. ಅದು ನಮ್ ಕಡೆ ಬೇರೆ, ಆ ಕಡೆನೆ ಬೇರೆ. ರೈಸ್ ಸ್ವಲ್ಪ ದಪ್ಪ ಇರ್ತದಲ್ವಾ, ಅದನ್ನ ತಿನ್ನಲ್ಲ ಅಂತ ಹೇಳಿ 4 ದಿವಸ ಆಗುತ್ತೆ. ಮತ್ತೆ ಆಟ ಮಾಡ್ತಾರ, ಊಟ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅದು ತಗೊಂಡ್ ಹೋಗ್ತಾ ಇದೀವಿ. ಮತ್ತೆ ಆಧಾರ್ ಕಾರ್ಡು ನಂದು, ನಮ್ಮ ಮನೆಯವ್ರದ್ದು. ಮತ್ತೆ ನಾವು ಪೂಜೆ ಮಾಡಿಸ್ತಾ ಇದೀವಿ. ನಾವು ಪೂಜೆ ಮಾಡ್ಸಕ್ ಹೋಗೋದಕ್ಕೋಸ್ಕರನೇ ಹೋಗ್ತಿರೋದು. ಅಲ್ಲಿ ಐಡೆಂಟ್ ಕಾರ್ಡ್ ಕೇಳ್ತಾರಂತೆ. ನಂದು ನಮ್ಮ ಮನೆಯವ್ರದ್ದು ಐಡೆಂಟ್ ಕಾರ್ಡು. ನಾವು ಆಗ್ಲೇ ಬಸ್ ಟಿಕೆಟ್ ಬುಕ್ ಮಾಡಿಸಿದ್ವಿ. ಆ ವಿಡಿಯೋನು ಇರುತ್ತೆ, ನೋಡ್ರಿ. ಮತ್ತೆ ಅಶ್ಲೇಷ ಪೂಜೆಗೆ ನಾವು ಟಿಕೆಟ್ ಬುಕ್ ಮಾಡಿದ್ವಲ್ವಾ, ಅದು ಒಂದು. ಮತ್ತೆ ಅವಿಗೆ ಡೈಜೆಷನ್ ಏನು ಪ್ರಾಬ್ಲಮ್ ಆದ್ರೆ ಓಮ್ ವಾಟರ್ ಬೇಕಂತ ಹೇಳ್ಬಿಟ್ಟು ಒಂದು ಓಮ್ ವಾಟರ್ನು ತಗೊಂಡಿದೀನಿ. ಮತ್ತೆ ಫೀವರ್ದು ಎಲ್ಲಾನು ಮಕ್ಳು ಕರ್ಕೊಂಡು ಹೋದ್ರೆ ಫೀವರು, ನೆಗಡಿ ಅವೆಲ್ಲ ಜಾಸ್ತಿ ಆಗ್ತಾವಂದ್ರೆ ಒಂದು ಫೀವರ್ದು ಟಾನಿಕ್, ಮತ್ತೆ ಒಂದು ನೆಗಡಿ ಕೆಮ್ಮಿಂದು, ಒಂದು ಮೆಂತಪ್ಲಸ್, ಬೇಬಿ ರಬ್ಬು ಮಿಕ್ಸ್, ಅವಂದೆಲ್ಲ ಆಯ್ತು. ಇವಾಗ ನಮ್ದು ಬಾಚಿನ್ಕೆ ಪೌಡರ್ ಮತ್ತೆ ಕ್ಯಾರಲ್, ಇವೆರಡೇ ನಾನು ಹಚ್ಕೊಳ್ಳೋದು. ಇವೆರಡೇ ತಗೊಂಡಿದ್ವಿ. ಅದಿಗೆ ಬೇಬಿ ಪೌಡ್ರು, ಅವನ್ ಡಬ್ಬ, ಕಾಡಿಗೆ ಡಬ್ಬ, ಮತ್ತೆ ಒಂದು ಲಿಪ್ ಬಾಮ್, ತುಟ್ಟಿ ಒಣಗದೆ ಇರ್ತಾರ ಒಂದು ಲಿಪ್ ಬಾಮು. ಇದು ಕುಂಕುಮ ಹಚ್ಕೊಳಕ್ಕೆ ಕುಂಕುಮ. ಇದು ಮೆಂತ ಪ್ಲೇಸ್ ನನಗೆ. ಒಂದು ಸ್ಟಿಕ್ಕರ್ ಡಬ್ಬ, ಇದು ಒಂದು ಸ್ಟಿಕ್ಕರ್, 2 ಸ್ಟಿಕ್ಕರ್ ತಗೊಂಡಿದ್ವಿ ಅಷ್ಟೇ. ಬಾಚಿನ್ಕೆ ಕಂಪಲ್ಸರಿ, ಬಾಚಿನ್ಕೆ ಬೇಕಲ್ವ ತಲೆ ಬಚ್ಕೊಳಕ್ಕೆ ಬಾಚಿನ್ಕೆ. ಮತ್ತೆ ಇದೆಲ್ಲ ಅಡಿಗೆ ಮಾಡೋದು ಬೇಕಲ್ವಾ, ಒಂದು ಪಾತ್ರೆ, ಒಂದು ಬಟ್ಲ, ಎಲ್ಲಾನು ಪ್ಯಾಕಿಂಗ್ ಆಗಿತ್ತು. ಇವನ್ ಕಾಟ ಆಯ್ತು ನೋಡು. ಇವೆಲ್ಲ ಆಕ್ಚುಲಿ ನೀಟಾಗಿ ಮಾಡ್ಸಿಟ್ಟಿದ್ರು, ನೀಟಾಗಿ ಎಲ್ಲ ಜೋಡಿಸಿ ಒಂದೊಂದ್ ಸೆಟ್ ಅವ್ನು ಮಾಡಿ ಆಟಕ್ಕೆ. ಕ್ಲೈಮೇಟ್ ಹಿಂಗಿದೆ ನೋಡಿ. ಮಳೆ ಬಂತು. ಈಗ ಮಳೆ ಬಂದ ಟೈಮ್ನಲ್ಲಿ ಈ ಥರ ಮೆಣಸಿನ್ಕಾಯಿ ಏನಾದರೂ ತಿಂದೆ ಅಬ್ಬಬ್ಬಾ, ಅದ್ರ ಕಿಕ್ಕೇ ಬೇರಪ್ಪ ಅನ್ನೋ ರೀತಿಗಿರುತ್ತೆ. ನಾವಿರೋ ಕ್ಲೈಮೇಟ್ ಹಿಂಗಿರುತ್ತೆ ನೋಡಪ್ಪ. ಬನ್ನಿ ಮೆಣಸಿನ್ಕಾಯಿ ಎಲ್ಲ ತಿನ್ನೋಣ. ಜೊತೆಗೆ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಬಿಡಿ. ನಿಧಾನ, ಮತ್ತೆ ಬಾಯಿಗೆ ಸುಟ್ಕಿಟ್ಟದ. ಏನು ಮಾಡ್ತೀರ ಮೆಣಸಿನ್ಕಾಯಿ? ಯಾಕೆ ಸಾಹಸ? ಮಳೆ ಬರ್ತದೆ, ಹೊರಗೆ ಮಳೆ ಬರ್ತದ. ಹೊರಗೆ ಮಳೆ ಬಂದ್ರೆ ಮೆಣಸಿನ್ಕಾಯಿ ಮಾಡ್ಬೇಕಾ? ವೈಟ್ ಮಂಡಕ್ಕಿ ಅದಕ್ಕೇನೋ ಸ್ವಲ್ಪ ಅರ್ಶಿನ ಗಿರ್ಶಿನ ಹಾಕಿ ಮೆಣಸಿನ್ಕಾಯಿ ಹಾಕ್ಬೇಕಿಲ್ಲ? ಹಿಂಗೆ ಚೆನ್ನಾಗಿರ್ತದೆ. ಅದಕ್ಕೆ ಈರುಳ್ಳಿ ಹಾಕ್ಬಿಡು. ಅದಕ್ಕೆ ಪಕೋಡ ಮಾಡ್ಬಿಡು ಲಾಸ್ಟ್ನ. ಅದಕ್ಕೆ
ಈರುಳ್ಳಿ ಕೊಯ್ದು ಮಾಡೋದಿಲ್ಲ, ಕೊಯ್ದು ಕೊಟ್ಟರೆ ಮಳೆ ಬರ್ತಾ ಅಂತ ಎಲ್ಲ ಕಲಸ್ ಏನು ಉಳಿದಿಲ್ಲ ಆ ರೀತಿಯಾಗಿದೆ. ಸರಿ, ಇನ್ನು ಪ್ಯಾಕಿಂಗ್ ಎಲ್ಲ ಶುರು ಮಾಡೋಣ. ಖಂಡಿತ ಔಟ್ಸೈಡ್ ಹೋದಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡ್ರೆಸ್ ಆಗಿರ್ಬೋದು, ಏನೇನು ಎಥಿಕ್ಸ್ ಹೆಂಗಾಗಿರ್ಬೋದು, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಏನದು ಬೆಡ್ಶೀಟ್, 2 ಬೆಡ್ಶೀಟ್ ಸಾಕು. ಇವೆರಡೇನಾ ಬೆಡ್ಶೀಟ್? 2 ಸಾಕು. 3 ವಾಶ್ ಮಾಡಿದಂಗೆ 3 ಬೇಡ, 2 ಸಾಕು. ಒಂದು ಶಾಲ್ ತಗೊಂತೀನಿ. ಹಾಯ್ ಗಾಯ್ಸ್, ನೋಡಿರ್ತೀರ ವಿಡಿಯೋ. ಖಂಡಿತವಾಗ್ಲೂ ಸ್ಟಾರ್ಟಿಂಗಲ್ಲಿ ಹೇಳಿದ್ವಿ ಧರ್ಮಸ್ಥಳಕ್ಕೆ ತಯಾರಿ ಯಾವ ರೀತಿ ಇರುತ್ತೆ ಅಂತ. ವಿಡಿಯೋ ಲೆಂತ್ ಆಗುತ್ತೆ ಅಂತೇಳಿ ಸ್ವಲ್ಪ ಸ್ಪೀಡಲ್ಲಿ ಇಟ್ಟಿದ್ದೀನಿ ವಿಡಿಯೋ. ಖಂಡಿತವಾಗ್ಲೂ ತುಂಬ ಬೇಕಾಗುತ್ತೆ. ಅದು ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀವಿ, ಮಕ್ಕಳು ಬೇರೆ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ಟೆ ಆಗಿರ್ಬೋದು, ಬೇರೆ ವಿಷಯಗಳೆಲ್ಲ ಆಗಿರ್ಬೋದು, ಥಿಂಗ್ಸ್ ಎಲ್ಲ ನೋಡಿತ್ತು. ಸ್ಟಾರ್ಟಿಂಗಲ್ಲಿ ನಮ್ಮ ಮಿಸ್ಸಸ್ ಹೇಳಿದರು ಸ್ಟಾರ್ಟಿಂಗಲ್ಲಿ ನಾವು ಲಗೇಜ್ ಅಂತೂ ಪ್ಯಾಕ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬ್ಯಾಗ್ ಸ್ವಲ್ಪ ದೊಡ್ಡದೇ ಬೇಕಾಗುತ್ತೆ. ನಾವು ಟೋಟಲಾಗಿ 6 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ಅಂದರೆ ಇಲ್ಲಿ ವಿಡಿಯೋದಲ್ಲಿ ಕಾಣೋದು 3, ಬಟ್ ಇನ್ನೂ 3 ಎಕ್ಸ್ಟ್ರಾ ಬರ್ತಾ ಇದ್ದಾರೆ. ಖಂಡಿತವಾಗ್ಲೂ ಆ ಕಾರಣಕ್ಕೇ ಬ್ಯಾಗ್ ಅಂತ ಫುಲ್ ಆಗುತ್ತೆ. ಅದರಲ್ಲಿ ನಮ್ಮ ಅಭಿ ಅಂತೂ ಲಗೇಜ್ ಪ್ಯಾಕ್ ಮಾಡಬೇಕಾದ್ರೆ ಆ ಲಗೇಜ್ ಪ್ಯಾಕ್ ಮಾಡೋಕ್ಕಿಂತ ಅವನ್ನ ಕಂಟ್ರೋಲ್ ಮಾಡೋದೇ ಒಂದು ದೊಡ್ಡ ವಿಷಯ ಆಗಿತ್ತು. ಖಂಡಿತವಾಗ್ಲೂ ಆ್ಯಕ್ಚುಲಿ ಅಲ್ಲಿ ಹೇಳ್ಬೇಕಂದ್ರೆ ಸ್ವಲ್ಪ ಬೆಡ್ ಮೇಲೆ ಬಟ್ಟೆ ಹಾಕಿರೋ ಬಟ್ಟೆ ಎಲ್ಲ ಮೇಲೆ ಭದ್ರ ಮಾಡಿ ಆ್ಯಕ್ಚುಲಿ ನೀಟಾಗೆಲ್ಲ ಜೋಡಿಸಿದ್ರು ಸ್ಟಾರ್ಟಿಂಗಲ್ಲೇ ಸಪ್ರೇಟಾಗಿ. ಆದರೂ ಕೂಡ ಅಭಿ ಮಾಡೋ ಕೆಲಸಕ್ಕೆ ಒಂದು ಅಭ್ಯಾಸ ಯಾವ ರೀತಿ ಆಗಿಬಿಟ್ಟಿದೆ ಅಂದರೆ ನಮಗೂ ಅದೇ ರೀತಿ ಆಗಿಬಿಟ್ಟಿದೆ ಖಂಡಿತವಾಗ್ಲೂ. ಇನ್ನು ನೋಡ್ತಿರ್ಬೋದು, ಅದು ಬಂದು ಎಲೆಕ್ಟ್ರಿಕ್ ಸ್ಟವ್. ಆ್ಯಕ್ಚುಲಿ ಹೊರಗಡೆ ಹೋಟ್ಲ್ಗಳಲ್ಲಾಗಿರ್ಬೋದು ಇಡ್ಲಿ ಎಲ್ಲ ತಿನ್ನಿಸ್ಬೋದು, ಬಟ್ ತಿನ್ನಲ್ಲ ಅವ್ನು. ಇಡ್ಲಿ ಅಂದರೆ ಅಲರ್ಜಿ. ಆ ಕಾರಣಕ್ಕೇ ಸ್ಟಾರ್ಟಿಂಗಲ್ಲಿ ನೋಡಿರ್ತಾರೆ ಅವ್ನು ಸ್ವಲ್ಪ ರೈಸು, ಹಿಟ್ಟು, ಅದಾದಮೇಲೆ ಅಕ್ಕಿ ಎಲ್ಲ ಏನಕ್ಕೆ ತೊಗೊಂಡಿದ್ದು ಅಂದರೆ ಆ ಕಾರಣಕ್ಕೇ ತೊಗೊಂಡಿದ್ದು. ಆ ಎಲೆಕ್ಟ್ರಿಕ್ ಸ್ಟವ್ ಇದ್ದರೆ ರೂಮ್ ಮಾಡಿದಾಗ ರೂಮಲ್ಲಿ ಅವನಿಗೆ ಮಾತ್ರನೇ ಸ್ವಲ್ಪ ಅಡುಗೆ ಮಾಡಿ ಊಟ ಮಾಡಿಸ್ಬೋದು ಅಂತ ಪ್ಲ್ಯಾನ್ ಮಾಡಿ ಆ ಎಲೆಕ್ಟ್ರಿಕ್ ಸ್ಟವ್ ತೊಗೊಂಡಿದ್ವಿ. ನೋಡೋಣ ಏನಾಗುತ್ತಂತ, ಪ್ಲಾನ್ ಎಲ್ಲ ಕರೆಕ್ಟಾಗಿ ಆಗುತ್ತಾ ಏನಂತ. ಬೇರೆ ವೀಡಿಯೋಸ್ ಎಲ್ಲ ಬರ್ತವೆ ಖಂಡಿತವಾಗ್ಲೂ. ಚಾನಲ್ ಯಾರು ಹೊಸಬ್ರು ನೋಡ್ತಾ ಇದ್ದರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ವೀಡಿಯೋ ನೋಡ್ತೀರಾ, ಬಟ್ ಸಬ್ಸ್ಕ್ರೈಬ್ ಮಾಡಲ್ಲ, ಲೈಕು ಮಾಡಲ್ಲ. ಆ ರೀತಿ ಆಗ್ತಾಯಿದೆ. ಸಪೋರ್ಟ್ ಮಾಡಿ ಹೊಸ ಚಾನಲ್ಗೆ. ಇನ್ನು ಅಭಿ ಅಂತೂ ಕೆಳಗೆ ಬಿದ್ದ ಒಂದು ಸಲ ತಲೆ ಡಿಕ್ಕಿ ಅಂತ ನೋಡಿ ಪಲ್ಟಿ ಹೆಂಗೆ ಹೊಡಿತಾನೆ. ಪಲ್ಟಿ ಹೊಡೆಯೋದೇ ಅವ್ನ ಕೆಲಸ ಗುರು. ಅದ್ರ ಮೇಲೆ ಬಟ್ಟೆ ಎಲ್ಲ ಕಲ್ಲಾಸ್ ಮಾಡಿ ಗಲೀಜು ಮಾಡ್ತಾ ಇದ್ದಾನೆ ಅಂತ ಕೆಳಗೆ ಕಳಿಸಿರು ಅಲ್ಲೆಲ್ಲ ಬೀಳಿಸ್ತಾನೆ, ಕ್ಯಾಮ್ರಾನೆಲ್ಲ ಬೀಳಿಸ್ತಾನೆ. ಆ ರೀತಿ ಎಲ್ಲ ಮಾಡ್ತಾಯಿದ್ದ. ಬಟ್ ಮಕ್ಕಳು ಆ ರೀತಿ ಅಲ್ಲರಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ತಾ ಇರ್ತೀವಿ ಸರ್ವಸಾಮಾನ್ಯವಾಗಿ. ಇನ್ನು ಶಾಲುಗಳಾಗಿರ್ಬೋದು, ಡ್ರೆಸ್ಗಳಾಗಿರ್ಬೋದು ನೀಟಾಗೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ವಿ. ಅದರಲ್ಲಿ ಅಭಿಯ ಒಂದು ಆಟ ಕೆಲಸ ತುಂಬ ಇದೆ, ನಮಗಿಂತ ಅವನೇ ಜಾಸ್ತಿ ಇದೆ. ಏನಕ್ಕೆ ಅಂದರೆ ಅಲ್ಲಿ ಆಟ ಆಡಬೇಕಲ್ವ, ಆ ಕಾರಣಕ್ಕೇ. ಇನ್ನು ನೀವೆಲ್ಲ ಯಾವ ರೀತಿ ಎಲ್ಲ ಪ್ಲ್ಯಾನ್ ಮಾಡ್ಕೊತೀರ ಅಂತ ಕಮೆಂಟ್ ಮಾಡಿ. ಅಲ್ಲಿಗೂ ಕ್ಯಾಮ್ರಾ ಮುಂದೆ ಒಂದು ಸ್ವಲ್ಪ ಆಟ ಆಡ್ಸೋಣ ಅಂತ ಕರ್ಕೊಂಬಂದ್ರು ಎಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ, ಔಟ್ ಆಫ್ ದ ಕಂಟ್ರೋಲ್ ಅನ್ನೋ ರೀತಿಯಲ್ಲಿ ಆಡ್ತಾಯಿದ್ದ ಅಭಿ. ಇನ್ನು ಆ ರೀತಿ ಆಗ್ತಾಯಿತ್ತು. ಇನ್ನೊಂದು ಯಾವ ಡ್ರೆಸ್ ತೊಗೋಬೇಕು ಏನು ತೊಗೋಬೇಕಂತ ಕನ್ಫ್ಯೂಸ್. ಅದರಲ್ಲಿ ಹೆಣ್ಮಕ್ಳಂತೂ ಓ ಮೈ ಗಾಡ್ ಅಂತ ಹೇಳ್ಬೋದು. ಯಾಕಂದರೆ ಅದು ಬೇಕು ಇದು ಬೇಕು, ಆ ಡ್ರೆಸ್ ತೊಗೊಳ್ಳ ಈ ಡ್ರೆಸ್ ತೊಗೊಳ್ಳ ಅಂತ ಮಾತಾಡೋದ್ರಲ್ಲಿ ಚಿಂತೆ ಮಾಡೋದ್ರಲ್ಲೇ ಬ್ಯುಸಿಯಾಗಿರ್ತೇನೆ ವಿನಃ ಲಗೇಜ್ ಪ್ಯಾಕ್ ಮಾಡೋದ್ರಲ್ಲಿ ತುಂಬ ಲೇಟ್ ಅಂತಲೇ ಹೇಳ್ಬೋದು. ನಮ್ದೇನಿದ್ರು ಒಂದು ಪ್ಯಾಂಟ್ ಒಂದು ಶರ್ಟ್ ಹಾಕೊಂಡು ಆಯ್ತಾ ಅಂತ ಅಂತೀವಿ, ಬಟ್ ಅವ್ರಿಗೆ ಕಷ್ಟನೇ ಅನಿಸುತ್ತೆ ಖಂಡಿತವಾಗ್ಲೂ. ಆ ರೀತಿ ಆಗ್ತಾಯಿತ್ತು. ಇನ್ನು ಎಕ್ಸ್ಪೆಷಲಿ ಹಬ್ಬಿಗೆ ಡೈಪರ್ ಆಗಿರ್ಬೋದು, ಇನ್ನು ಬೇರೆ ಬೇರೆ ವಸ್ತುಗಳಾಗಿರ್ಬೋದು ಎಲ್ಲ ತೊಗೊಳ್ತಾ ಇದ್ವಿ. ಆ್ಯಕ್ಚುಲಿ ವಾಯ್ಸು ನಮ್ಮ ಹೆಣ್ಮಕ್ಳೇ ಕೊಡಬೇಕಾಗಿತ್ತು, ಬಟ್ ವಾಯ್ಸು ಎಡಿಟಿಂಗ್ ವಿಷಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದಕ್ಕೆ ನನ್ನ ಮೊಬೈಲಲ್ಲಿ ಎಡಿಟಿಂಗ್ ಮಾಡೋ ಕಾರಣ ಟೈಮ್ ಇಲ್ಲ ಅನ್ನೋ ಕಾರಣಕ್ಕೆ ನಾನೇ ವಾಯ್ಸ್ ಕೊಟ್ಟಿದ್ದೀನಿ. ಇನ್ನು ಅಭಿನ ಆಟ ಆಡಿಸಿ ಅವನ್ನ ಏನೋ ಒಂದು ಕಂಟ್ರೋಲ್ ಮಾಡ್ಬೇಕಷ್ಟೇ. ಅವನ್ನ ಅಲ್ಲಿ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಮತ್ತೆ ಎಲ್ಲ ಎಡವಟ್ಟು ಆಗುತ್ತಂತ ಒಂದೇ ಒಂದು ಕಾರಣಕ್ಕೇ ಏನೋ ಒಂದು ಕಿತಾಪತಿ ನಾನು ಮಾಡ್ತಾಯಿದ್ದೆ. ಅವನ ಜೊತೆ ಸೇರಿಕೊಂಡು ಕೆಳಗಿರ್ತಾಯಿದ್ದ, ಮೇಲೆ ಬರ್ತಾಯಿದ್ದ, ಮತ್ತೆ ಕೆಳಗೆ ಹೋಗ್ತಾಯಿದ್ದ. ಈ ರೀತಿ ಎಲ್ಲ ಮಾಡ್ತಾಯಿದ್ದ. ಇನ್ನೂ ವಿಶೇಷವಾಗಿ ಮಾತಾಡಲೇಬೇಕಂದ್ರೆ ಅಲ್ಲಿ ಧರ್ಮಸ್ಥಳದಿಂದ ಕುಕ್ಕೆ ಹೋಗ್ಬೇಕು. ಕುಕ್ಕೆದಲ್ಲೇ ನಾವು 2 ದಿನ ಅಲ್ಲೇ ಸ್ಟೇ ಮಾಡೋದು. ಆ ಕಾರಣಕ್ಕೇ ಸ್ವಲ್ಪ ಲಗೇಜ್ ಜಾಸ್ತಿ ಆಗುತ್ತೆ ಅಂತ ಇದು ಮಾಡ್ತಾಯಿದ್ವಿ. ಸರ್ಪ ಸಂಸ್ಕಾರ ಪೂಜೆ ಇದೆಲ್ಲ, ಆ ಪೂಜೆಗೋಸ್ಕರನೇ ನಾವು ಇದೆಲ್ಲ ಪ್ಯಾಕ್ ಮಾಡ್ತಿರೋದು. ಹೊರಗಡೆ ಹೋದರೆ ತುಂಬ ಅವಶ್ಯಕತೆಗಳು ಆಗ್ತವೆ, ಆಮೇಲೆ ಪ್ರಾಬ್ಲಮ್ಸ್ ಎಲ್ಲ ಆಗ್ತವೆ. ಏನು ತೊಗೋಬೇಕು ಏನು ತೊಗೋಬಾರ್ದು ಅಂತ ಡಿಫ್ರೆನ್ಸಸ್ ಅಂಗೆಲ್ಲ ಹೋಗೋದೇನು ಬೇಡ, ಸಿಂಪಲಾಗಿ ಹೋಗೋಣ, ದೇವ್ರಿಟ್ಟಿದ್ದಾಗಲಿ ಅನ್ನೋ ರೀತಿಯಲ್ಲೇ ಹೋಗಬೇಕು ಖಂಡಿತವಾಗ್ಲು. ಇನ್ನು ಅಭಿಗೆ ಬಸ್ಸಲ್ಲಿ ಹೋಗ್ತೀವಲ್ವ, ಸೊಳ್ಳೆ ಆಗಿರ್ಬೋದು, ಚಳಿ ಆಗಿರ್ಬೋದು, ಗಾಳಿ ಆಗಬಾರ್ದು ಅಂತ ಅವರಮ್ಮ ಆ ಟಿ ಶರ್ಟ್ ಪ್ಯಾಂಟ್ ಹಾಕೋಣ. ಹೋಗ್ಬೇಕಾದ್ರೆ ಸ್ವಲ್ಪ ದಪ್ಪನೂ ಇದೆ, ಚಳಿನೂ ಆಗಲ್ಲ ಅಂತೇಳಿ ಪ್ಯಾಕ್ ಮಾಡ್ತಾಯಿದ್ರು. ಹೋಗ್ಬೇಕಾದ್ರೆ ಅಭಿಗೆ ಅದೇ ಡ್ರೆಸ್ ಹಾಕ್ತಿರೋದು ಖಂಡಿತವಾಗ್ಲು. ಅಲ್ಲ ನೋಡ್ತಿರ್ಬೋದು, ಆ ಟಟಿಬರ್ ಆಗಿರ್ಬೋದು, ಆ ಟಟಿಬರ್ ಆಗಿರ್ಬೋದು, ಅದನ್ನೆಲ್ಲ ತುಳಿದು ಪಲ್ಟಿ ಹೊಡೆದು ಅವನ್ನೆಲ್ಲ ಮೆತ್ತ ಮಾಡಿಬಿಟ್ಟು ಅಭಿ
ಅವಿಗೆ ಡ್ರೆಸ್ ತೊಗೊಂಡಿದ್ವಿ, ಒಂದು ಬ್ಲೂ ಕಲರು ಮತ್ತು ವೈಟ್ ಕಲರು, ಅದು ಸಖತ್ತಾಗಿದೆ. ಹಾಕಿದಾಗ ಖಂಡಿತ ಅಲ್ಲಿ ಬ್ಲಾಗ್ ಮಾಡ್ತೀವಿ. ನಿಮಗೆ ನಮ್ಮ ಬ್ಲಾಗ್ಸ್ ಎಲ್ಲ ನೋಡಿದಾಗ ಏನು ಅನಿಸುತ್ತೆ ಅಂತ ಕಂಟಿನ್ಯೂ ಆಗಿ ಫಾಲೋ ಮಾಡೋರು ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ. ಏನಕ್ಕೆ ಹೇಗೆ ಬರ್ತಾಯಿದೆ ನಮ್ಗೆ ಗೊತ್ತಾಗಲ್ಲ, ಯಾಕಂದರೆ ನೋಡೋರಿಗೆ ಮಾತ್ರನೇ ಗೊತ್ತಾಗೋದು. ಅದರಲ್ಲಿ ಬೆಡ್ ಮೇಲೆ ಕೂಡ ಆಟ ಸಾಮಾನೆಲ್ಲ ಇದ್ವು. ಆ ಗೋಡೆಗೆ ಹೋಗಿ ಪಪ್ಪಿ ಕೊಡ್ತಾನೆ ಅವನು, ಪಾಪ ಪಾಪ ಅಂತ. ಆಮೇಲೆ ಅದರಲ್ಲಿ ಟಟಿ ಬೇರ್ ತೊಗೊಳಕ್ಕೆ ಹೋಗ್ತಾನೆ. ಅದೆಲ್ಲ ಬಿಡೋ ಅನ್ನೋ ಅಷ್ಟರಲ್ಲೇ ನಮ್ಮನ್ನೆಲ್ಲ ಔಟ್ ಆಫ್ ಕಂಟ್ರೋಲ್ ಆಗಿ ಎಲ್ಲಿ ಇದು ಮಾಡ್ತಾಯಿದ್ದೆ ನಾವೇ ನೋಡ್ತಿರ್ಬೋದು. ಬ್ಯಾಗೆಲ್ಲ ಫುಲ್ ಆಯಿತು. ನನಗನ್ಸುತ್ತೆ ಈ ಬ್ಯಾಗು ತುಂಬ ವೆಯ್ಟ್ ಆಗ್ಬೋದು. ಏನಕ್ಕಂದರೆ ಲಗೇಜ್ಗಿಂತ ಬ್ಯಾಗೇ ದೊಡ್ಡದಿದೆ, ಆ ವೆಯ್ಟ್ ಕೂಡ ಆಗುತ್ತೆ ಅಂತ ಕೇಳಿಲ್ಲ. ಹೋಗೋಷ್ಟೆಲ್ಲ ಮತ್ತು ಲಗೇಜ್ ಬ್ಯಾಗ್ ಚೇಂಜ್ ಆದರೂ ಆಗ್ಬೋದು ಅನಿಸುತ್ತೆ. ಆ್ಯಕ್ಚುಲಿ ಆ ರೀತಿ ಆಗ್ಬೋದು. ಅದಾದಮೇಲೆ ಅಭಿ ಡ್ರೆಸ್ ಸಪ್ರೇಟಾಗಿ ಕವರಲ್ಲಿ ಹಾಕೋಣ ಅಂತೇಳಿ, ಅಂದರೆ ಈಗ ಎಲ್ಲ ಡ್ರೆಸ್ಸು ಒಂದೇದಲ್ಲಿ ಪ್ಯಾಕ್ ಮಾಡಿಬಿಟ್ರೆ ಕಷ್ಟ ಆಗುತ್ತೆ. ಆ ಕಾರಣಕ್ಕೆ ಸಪ್ರೇಟಾಗಿ ಒಂದು ಕವರಲ್ಲಿ ಮಕ್ಕಳ ಬಟ್ಟೆ ಇಟ್ಬಿಟ್ರೆ ಈಸಿಯಾಗಿ ನಮಗೆ ಪಿಕಪ್ ಆಗೋಕ್ಕೆ ಮತ್ತು ತೊಗೊಳ್ಳೋಕ್ಕೆ ಹಾಕೋಕ್ಕೆ ಈಸಿ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದೆ. ಅದೇ ರೀತಿಯಾಗಿ ತೊಗೊಂಬಂದರು. ಹೋಗಿ ಕವರಲ್ಲಿ ಪ್ಯಾಕ್ ಮಾಡೋಣ ಅಂತ ಈಗ ಕವರಲ್ಲಿ ಪ್ಯಾಕ್ ಮಾಡಿ ಸಪ್ರೇಟಾಗಿ ಇಟ್ಟಿದ್ದೀವಿ. ಬಟ್ಟೆ ಈಸಿಯಾಗಿ ಗೊತ್ತಾಗ್ಬೇಕು ನಮಗೆ. ನೋಡಿ ಅಲ್ಲಿ ಕವರಲ್ಲಿ ಇಟ್ಟಿದ್ವಿ. ಆ ಒಂದು ಡೈಪರ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಅವ್ನ ಥಿಂಗ್ಸ್ ಏನಿದ್ದಾವೆ, ಅವನು ಯೂಸ್ ಮಾಡೋ ಇದೇನಿದ್ದಾವೆ ಸಪ್ರೇಟಾಗಿ ಇಟ್ಟಿದ್ವಿ ಅಭಿಗಂತಲೇ. ಯಾಕಂದರೆ ಈಸಿಯಾಗಿ ಸಿಗೋಬೇಕು ಬಟ್ಟೆ. ಅವರು ನಮ್ಮೆಲ್ಲ ಮಿಕ್ಸ್ ಆಗಿ, ಮಕ್ಕಳೆಲ್ಲ ಮಿಕ್ಸ್ ಆಗಿ ಆಗೋದು ಬೇಡ ಅಂತೇಳಿ ಸಪ್ರೇಟಾಗಿ ಇಟ್ಟಿದ್ವಿ. ಈ ರೀತಿ ಪ್ಯಾಕಿಂಗ್ ಆಗ್ತಾಯಿತ್ತು. ಕೊನೆಗೆಲ್ಲ ಪ್ಯಾಕಿಂಗ್ ಆದಮೇಲೆ ಅನಿಸ್ತು, ಅಯ್ಯೋ ಏನು ಗುರು ಈ ಬಟ್ಟೆ ಇಷ್ಟೆಲ್ಲ ಇದ್ದಾವೆ, ಅದಾದಮೇಲೆ ಬ್ಯಾಗೇ ದೊಡ್ಡದಿದೆ, ಬಟ್ಟೆಗಿಂತ ಬ್ಯಾಗೇ ತೂಕ ಆಗುತ್ತೇನೋ ಅಂತ ಅನಿಸ್ತಾ ಇತ್ತು. ಚೇಂಜ್ ಮಾಡೋಣ ಅಂತ ಥಿಂಗ್ಸ್ ಕೂಡ ಬಂತು. ಈಗ ಹೇಳ್ದಲ್ಲ ಡೈಪರ್ ತೊಗೊಂಡಿದ್ವಿ. ಅಂದರೆ 4-5 ಡೇಸ್ ಜರ್ನಿ ಇರುತ್ತಲ್ವಾ. ಮನೇಲಿ ರೂಮಲ್ಲಾದರೆ ಪರವಾಗಿಲ್ಲ, ಬಟ್ ಜರ್ನಿ ಟೈಮಲ್ಲಿ ಡೈಪರ್ ತುಂಬ ಇಂಪಾರ್ಟೆಂಟ್ ಮಕ್ಕಳಿಗೆ. ಹಾಯ್ ಬಾಯ್ ಅಂತ ಹೇಳಂದರೆ ಬಾಯ್ ಮಾಡ್ತಾಯಿದ್ದ. ಪಪ್ಪಿ ಕೊಡಂದ್ರೆ ಪಪ್ಪಿ ಕೊಡ್ತಾನೆ ನಬಿ. ವಾ ಸೂಪರಾಗಿ ಅಂತ ಅನಿಸ್ತಾ ಇತ್ತು. ಆ ಟೈಮಲ್ಲಿ ನಾನು ವೀಡಿಯೋ ನೋಡಿರಲಿಲ್ಲ, ಆಮೇಲೆ ಅನ್ನಿಸ್ತು ಓ ಚೆನ್ನಾಗಿ ಮಾಡಿದ್ದಾನೆ ಅಭಿ ಅಂತ. ಸಿದುಗಂದರೆ ಸ್ವಲ್ಪ ಅಭಿನಂದನ್ ಅಂತ ಹೆಸರು, ತುಂಬ ಸಲ ಕೇಳಿರ್ತೀರ, ಶಿವ ಅಭಿನಂದನ್ ಅಂತ. ಅವನಿಗೆ ಏನು ಅನಿಸುತ್ತೋ ಅದನ್ನೇ ಮಾಡ್ತಾ ಇರ್ತಾನೆ. ಮಕ್ಕಳು ಹಠ ಮಾಡಿದ್ರೆ ಚೆಂದ ಅಂತೆಲ್ಲ ಹೇಳ್ತಾ ಇರ್ತೀವಿ, ಆ ರೀತಿ ಮಾಡ್ತಾಯಿದ್ದ. ನಾವು ಪ್ಯಾಕಿಂಗ್ ಎಲ್ಲ ಮುಗೀತು. ಪ್ಯಾಕಿಂಗ್ ಎಲ್ಲ ಆದಮೇಲೆ ಗೊತ್ತಾಯಿತು ಬ್ಯಾಗೆ ಜಿಪ್ಪಕ್ಕಾಗಲ್ಲ ಅಂತ, ಯಾಕಂದರೆ ಅಷ್ಟು ತುಂಬ ಬಟ್ಟೆ ತುಂಬಿತ್ತಂತ. ಈ ರೀತಿ ಇತ್ತು ಈ ಬ್ಲಾಗಲ್ಲಿ. ಮತ್ತು ಈ ಬ್ಲಾಗು ಹೇಗೆ ಅನ್ನಿಸ್ತು, ನಿಮಗೆ ಇಷ್ಟ ಆಯಿತಾ ಇಲ್ಲ ಅಂತ ಕಮೆಂಟ್ ಮಾಡಿ. ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರ, ಆ ಸಪೋರ್ಟ್ ಹಾಗೆ ಕೊನೆಯವರೆಗೂ ಇರಲಿ. ಹೊಸಬ್ರಾದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಳಬ್ರಾದ ವಿಡಿಯೋನ ಲೈಕ್